ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಡಿವೈಎಫ್ಐ ಮುಖಂಡನನ್ನು ಇರಿದು ಕೊಲೆಗೈಯಲು ಯತ್ನಿಸಿದ ಪ್ರಕರಣ, ಆರೋಪಿಯ ಬಂಧನ. ಮದುವೆ ಮನೆಯಿಂದ ಕದ್ದ ಬೈಕ್ನೊಂದಿಗೆ ಹೆಲ್ಮೆಟ್ ಧರಿಸದೆ ಪ್ರಯಾಣ, ಸಿಸಿಟಿವಿ ದೃಶ್ಯಗಳ ಸಹಾಯದೊಂದಿಗೆ ಕಳ್ಳನನ್ನು ಹಿಡಿದ ಪೊಲೀಸರು. ಡಿಜಿಟಲ್ ಸರ್ವೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿರುವುದಕ್ಕಾಗಿ ರಾಜ್ಯದ ಅತ್ಯುತ್ತಮ ಜಿಲ್ಲಾಧಿಕಾರಿ ಪುರಸ್ಕಾರ, ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಅವರಿಗೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಕನ್ವೆನ್ಷನ್ ಅದ್ದೂರಿಯಾಗಿ ನಡೆಯಿತು ಕಾಂಜಂಘಾಟ್ ರಾಜ್ ರೆಸಿಡೆನ್ಸಿಯಲ್ಲಿ. ಭಾರತೀಯ ಕ್ರಿಕೆಟ್ಗೆ ಅತ್ಯದ್ಭುತ ಕೊಡುಗೆಗಳನ್ನು ನೀಡಿದ ಸುನಿಲ್ ಗವಾಸ್ಕರ್ 21ರಂದು ಕಾಸರಗೋಡಿಗೆ ಅದ್ದೂರಿಯ ಸ್ವಾಗತ ನೀಡಲು ಸಿದ್ಧತೆಗಳು ಪೂರ್ಣ. ವಾರ್ತೆಗಳು ವಿವರವಾಗಿ. ಡಿವೈಎಫ್ಐ ಮುಖಂಡನನ್ನು ಇರಿದು ಕೊಲೆಗೈಯಲು ಯತ್ನಿಸಿದ ಪ್ರಕರಣದ ಆರೋಪಿಯ ಬಂಧನ. ಕಟ್ಟದಡ್ಕದ ದಾಮೋದರನ್ ಎಂಬ ಗಣೇಶನನ್ನು ಬಂಧಿಸಲಾಗಿರುವುದು. ಪೊಲೀಸರನ್ನು ಕಂಡು ಓಡಿ ಪರಾರಿಯಾಗಲು ಯತ್ನಿಸಿದ ಈತನನ್ನು ಸಾಹಸಮಯವಾಗಿ ಹಿಂಬಾಲಿಸಿ ಬಂಧಿಸಿರುವುದು. ಡಿವೈಎಫ್ಐ ವಲಯ ಅಧ್ಯಕ್ಷ ಹಾಗೂ ಸಿಪಿಎಂ ಶಾಖಾ ಕಾರ್ಯದರ್ಶಿಯಾದ ಪುತ್ತಿಗೆ ಕಕ್ಕೆಪ್ಪಾಡಿಯ ಕೆ ಉದಯಕುಮಾರ್ ಅವರನ್ನು ಇರಿದು ಕೊಲೆಗೈಯಲು ಯತ್ನಿಸಿದ ಪ್ರಕರಣದ ಆರೋಪಿಯನ್ನು ಬಂಧಿಸಲಾಗಿದೆ. ಕಟ್ಟತಡ್ಕದ ದಾಮೋದರನ್ ಎಂಬ ಗಣೇಶ್ನನ್ನು ಬಂಧಿಸಿರುವುದು. ಮನೆಗೆ ಬಂದ ಪೊಲೀಸರನ್ನು ನೋಡಿ ಪರಾರಿಯಾಗಲು ಯತ್ನಿಸಿದ ಈತನನ್ನು ಪೊಲೀಸರು ಬೆನ್ನಟ್ಟಿ ಸಾಹಸಮಯವಾಗಿ ಬಂಧಿಸಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಾಣೆ, ಕೊಲೆ ಯತ್ನ ಸೇರಿದಂತೆ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿದ್ದಾನೆ. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಪುತ್ತಿಗೆ ಮುಂಡೆತಡ್ಕದ ಸೂಪರ್ ಮಾರ್ಕೆಟ್ನಲ್ಲಿ ಘಟನೆ ನಡೆದಿರುವುದು. ವಾರ್ಡ್ನ ಕುಡಿಯುವ ನೀರಿನ ಟ್ಯಾಂಕ್ ಕದ್ದಿದ್ದ ಗಣೇಶನ್ ವಿರುದ್ಧ ದೂರು ದಾಖಲಿಸಿರುವುದಕ್ಕೆ ಪ್ರತೀಕಾರವಾಗಿ ಈ ಹಲ್ಲೆ ನಡೆಸಲಾಗಿದೆ. ಹತ್ತಿರದಲ್ಲಿದ್ದ ಸೋಡಾ ಬಾಟಲಿಯನ್ನು ಒಡೆದು ಹೊಟ್ಟೆಯ ಮೇಲ್ಭಾಗಕ್ಕೆ ಇರಿದಿದ್ದಾನೆ. ಕುಂಬಳೆ ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್, ಎಸ್ಐ ಕೆ ಶ್ರೀಜೇಶ್ ನೇತೃತ್ವದ ಪೊಲೀಸ್ ತಂಡ ಆರೋಪಿಯನ್ನು ಬಂಧಿಸಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದುವೆ ಮನೆಯಿಂದ ಕದ್ದ ಬೈಕ್ನೊಂದಿಗೆ ಹೆಲ್ಮೆಟ್ ಧರಿಸದೆ ಪ್ರಯಾಣ, ಬೆನ್ನಲ್ಲೇ ಸಿಸಿಟಿವಿ ದೃಶ್ಯಗಳ ಸಹಾಯದೊಂದಿಗೆ ಕಳ್ಳನನ್ನು ಹಿಡಿದಿದ್ದಾರೆ ಪೊಲೀಸರು. ಕುಂಬಳೆ ಪೈ ಕಾಂಪೌಂಡ್ನ ಸಚಿನ್ ಎಂಬವರ ಬೈಕ್ ಕಳ್ಳತನ ಮಾಡಿದ ಘಟನೆಯಲ್ಲಿ ಬಂಬ್ರಾಣ ನಿವಾಸಿ ರವೀಂದ್ರ ಎಂಬ ಡಬ್ಬಿ ರವಿ, ಮೊಗ್ರಾಲ್ ಮೈಮೂನ್ ನಗರದ ಮನ್ಸೂರ್ ಎಂಬುವರನ್ನು ಕುಂಬಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕುಂಬಳೆಯಲ್ಲಿ ಮದುವೆ ಮನೆಯಿಂದ ಕಳೆದ ನವೆಂಬರ್ 1 ಮತ್ತು 2ರ ನಡುವೆಯಾಗಿದೆ. ಕುಂಬಳೆ ಪೈ ಕಾಂಪೌಂಡ್ನಲ್ಲಿ ವಾಸಿಸುತ್ತಿರುವ ಮಾಲಿಂಗೇಶ್ವರ ಅವರ ಪುತ್ರ ಸಚಿನ್ ಎಂಬವರ ಬೈಕ್ ಕಳ್ಳತನವಾಗಿರುವುದು. ಘಟನೆಯಲ್ಲಿ ಸಚಿನ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಮಧ್ಯೆ ಸಚಿನ್ಗೆ ಕಾಂಜಂಘಾಟ್ನಲ್ಲಿ ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಿದ್ದಾರೆ ಎಂದು ಸಂಚಾರ ಇಲಾಖೆಯ ನೋಟಿಸ್ ಬಂದಿತ್ತು. ಇದು ತನಿಖೆಯಲ್ಲಿ ಖಚಿತ ಮಾಹಿತಿಯಾಗಿದ್ದು, ಕುಂಬಳೆ ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್ ಅವರ ಮೇಲ್ವಿಚಾರಣೆಯಲ್ಲಿ ಎಸ್ಐ ಕೆ ಶ್ರೀಜೇಶ್ ನಡೆಸಿದ ತಪಾಸಣೆಯಲ್ಲಿ ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯದಿಂದ ಆರೋಪಿಗಳು ಬಂಬ್ರಾಣ ನಿವಾಸಿ ರವೀಂದ್ರ ಎಂಬ ಡಬ್ಬಿ ರವಿ ಹಾಗೂ ಮೊಗ್ರಾಲ್ ಮೈಮೂನ ನಗರದ ಮೊಹಮ್ಮದ್ ಮನ್ಸೂರ್ ಎಂದು ಗುರುತು ಹಿಡಿಯಲಾಗಿದೆ. ಇವರನ್ನು ತಮ್ಮ ಮನೆಯಲ್ಲಿದ್ದ ಸಂದರ್ಭ ವಶಕ್ಕೆ ಪಡೆಯಲಾಗಿದೆ. ಸಿವಿಲ್ ಪೊಲೀಸ್ ಆಫೀಸರ್ ವಿನೋದ್, ಕಿಶೋರ್, ಗಿರೀಶ್ ಎಂಬಿವರು ಆರೋಪಿಗಳನ್ನು ವಶಕ್ಕೆ ಪಡೆದ ತಂಡದಲ್ಲಿದ್ದರು. ಬುಧವಾರ ರಾತ್ರಿ ಆರೋಪಿಗಳನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ರಿಮಾಂಡ್ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾಧಿಕಾರಿಗೆ ಮತ್ತೆ ರಾಜ್ಯ ಪ್ರಶಸ್ತಿ. ಡಿಜಿಟಲ್ ಸರ್ವೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿರುವುದಕ್ಕಾಗಿ ರಾಜ್ಯದ ಅತ್ಯುತ್ತಮ ಜಿಲ್ಲಾಧಿಕಾರಿ ಪುರಸ್ಕಾರಕ್ಕೆ ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ആയിക്കയാಗಿದ್ದಾರೆ. ಕಂದಾಯ ഇലാഖೆ സಚಿವ കെ രാജൻ പ്രശസ്തിಯನ್ನು ഘോഷിಸಿದರು. ഡിജിറ്റൽ സർവേയുടെ ബെസ്റ്റ് പെർഫോമർ അവാർഡ് ഡിസ്ട്രിക്ട് കളക്ടർ എന്ന നിലയിൽ സർവേക്ക് ഏറ്റവും കൂടുതൽ സഹായകരമായ നിലപാടെടുത്ത ബെസ്റ്റ് ഡിസ്ട്രിക്ട് കളക്ടർ കെ ಇಂಬಶೇಖರ್ IAS ಕಾಸರಗೋಡು. ಡಿಜಿಟಲ್ ಸರ್ವೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿರುವುದಕ್ಕಾಗಿರುವ ರಾಜ್ಯದ ಅತ್ಯುತ್ತಮ ಜಿಲ್ಲಾಧಿಕಾರಿ ಪುರಸ್ಕಾರಕ್ಕೆ ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಆಯ್ಕೆಯಾಗಿದ್ದಾರೆ. ಕಂದಾಯ ಇಲಾಖೆ ಸಚಿವ ಕೆ ರಾಜನ್ ಪ್ರಶಸ್ತಿ ಘೋಷಿಸಿದರು. ಜಿಲ್ಲೆಯಲ್ಲಿ ಡಿಜಿಟಲ್ ಸರ್ವೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಸಂಘಟಿಸಿರುವುದಕ್ಕಾಗಿ ಪ್ರಶಸ್ತಿ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಡಿಜಿಟಲ್ ಸರ್ವೆ ಉತ್ತಮವಾಗಿ ನಡೆಸಲು ವಿಶೇಷ ಅದಾಲತ್ಗಳನ್ನು ಗ್ರಾಮ ಮಟ್ಟದಲ್ಲಿ ಜಿಲ್ಲಾಧಿಕಾರಿಯವರು ಆಯೋಜಿಸಿದ್ದರು. ರಾಜ್ಯದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಸರ್ವೆ ಸಂಪೂರ್ಣವಾಗಿ ಪೂರ್ಣಗೊಂಡ ಉಜಾರ್ ಉಳ್ವಾರ್ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಅದಾಲತ್ ಆಯೋಜಿಸಿದ್ದರು. ತಳಂಗರ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಖುದ್ದಾಗಿ ಭೇಟಿ ನೀಡಿ ಅದಾಲತ್ ನಡೆಸಿದ್ದಾರೆ. ಕೆ ಇಂಬಾಶೇಖರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೂತನ ವಿಚಾರಗಳನ್ನು ಆವಿಷ್ಕರಿಸಿದ ಅತ್ಯುತ್ತಮ ಜಿಲ್ಲಾಧಿಕಾರಿಗಿರುವ ಪ್ರಮುಖ ಚುನಾವಣಾಧಿಕಾರಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರು. ಜಿಲ್ಲಾಧಿಕಾರಿ ನೇತೃತ್ವ ವಹಿಸಿದ ಐಲಿಡ್ ಯೋಜನೆಗೂ 2024ನೇ ವರ್ಷದ ಸಾಮಾಜಿಕ ನ್ಯಾಯ ಇಲಾಖೆಯ ಪ್ರಶಸ್ತಿ ಲಭಿಸಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಪಿ
ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಕನ್ವೆನ್ಷನ್ ಕಾಂಜಂಗಾಡ್ ರಾಜ್ ರೆಸಿಡೆನ್ಸಿಯಲ್ಲಿ ನಡೆಯಿತು. ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿವಿ ಸುರೇಶ್ ಉದ್ಘಾಟಿಸಿದರು. ಮಾಧ್ಯಮ ರಂಗದಲ್ಲಿ ಏಕಸ್ವಾಮೀಕರಣವನ್ನು ವಿರೋಧಿಸಲು ಸರ್ಕಾರ ಹಸ್ತಕ್ಷೇಪ ಮಾಡಬೇಕು ಎಂದು ಬದಲಿ ವ್ಯವಸ್ಥೆಗಳನ್ನು ಪ್ರೋತ್ಸಾಹಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕನ್ವೆನ್ಷನ್ ಆಗ್ರಹಿಸಿತು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಕನ್ವೆನ್ಷನ್ ಕಾಂಜಂಗಾಡ್ ರಾಜ್ ರೆಸಿಡೆನ್ಸಿಯಲ್ಲಿ ನಡೆಯಿತು. ಜಿಲ್ಲಾಧ್ಯಕ್ಷ ವಿವಿ ಮನೋಜ್ ಧ್ವಜಾರೋಹಣ ನೆರವೇರಿಸಿದರು. ಮಾಧ್ಯಮ ರಂಗದಲ್ಲಿ ಏಕಸ್ವಾಮೀಕರಣವನ್ನು ವಿರೋಧಿಸಲು ಸರ್ಕಾರ ಹಸ್ತಕ್ಷೇಪ ಮಾಡಬೇಕೆಂದು ಬದಲಿ ವ್ಯವಸ್ಥೆಗಳನ್ನು ಪ್ರೋತ್ಸಾಹಿಸಲು ಕ್ರಮ ಕೈಗೊಳ್ಳಬೇಕೆಂದು ಕನ್ವೆನ್ಷನ್ ಆಗ್ರಹಿಸಿತು. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಅನುಸರಿಸಿರುವ ಬಿಸಿನೆಸ್ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಯಿತು. ಸ್ವಯಮಾಡಳಿತ ಸಂಸ್ಥೆಗಳ ಸಹಯೋಗದೊಂದಿಗಿರುವ ಸಿಸಿಟಿವಿ ಯೋಜನೆ, ಸೌರಶಕ್ತಿ, ಸೋಲಾರ್, ಟೂರಿಸಂ ವಲಯಗಳ ಸಾಧ್ಯತೆಗಳು ಮುಂತಾದ ಯೋಜನೆಗಳ ಕುರಿತು ಡಿಪಿಆರ್ ಸಿದ್ಧಪಡಿಸಿ ಕನ್ವೆನ್ಷನ್ನಲ್ಲಿ ಪ್ರಸ್ತುತಪಡಿಸಲಾಯಿತು. ವಿದ್ಯುತ್ ಪೋಸ್ಟ್ನಿಂದ ಕೇಬಲ್ ಎಳೆಯಲಿರುವ ಅನಿಯಂತ್ರಿತ ದರ ಏರಿಕೆ, 5 ವರ್ಷಕ್ಕಿರುವ ಪೋಸ್ಟಲ್ ಲೈಸೆನ್ಸ್ ಫೀಸ್ನ 100% ಹೆಚ್ಚಳ, ಜಿಯೋ, ಡಿಸ್ನಿ, ಹಾಟ್ಸ್ಟಾರ್ ವಿಲೀನ ಮಾಡುವ ಪರಿಣಾಮಗಳು ಎಂಬುವುಗಳ ಕುರಿತು ಕನ್ವೆನ್ಷನ್ನಲ್ಲಿ ಚರ್ಚಿಸಲಾಯಿತು. ಸಿಒಎ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿಬಿ ಸುರೇಶ್ ಉದ್ಘಾಟಿಸಿದರು. ಬದಲಾಗುತ್ತಿರುವ ಕಾಲದಲ್ಲಿ ಅನುಕೂಲಕರವಾಗುವ ರೀತಿಯಲ್ಲಾಗಿದೆ ಕೇರಳ ವಿಷನ್ OTT ಪ್ಲಾಟ್ಫಾರ್ಮ್ ಎಂದು ಸುರೇಶ್ ಹೇಳಿದರು. ഓരോ ഘട്ടങ്ങളിലും നമുക്കുണ്ടായിട്ടുള്ള വെല്ലുവിളികൾ ഇപ്പോഴും തുടർന്നുകൊണ്ടിരിക്കുക തന്നെയാണ്. അതൊന്നും അവസാനിച്ചു എന്ന അർത്ഥത്തിലല്ല പറയുന്നത്. ഇന്ന് നമ്മളുടെ മുന്നിലുള്ള ഏറ്റവും വലിയ വെല്ലുവിളി എന്ന് പറയുന്നത് ജിയോയുടെ കടന്നുവരവാണ്. ജിയോ ഹോട്ട്സ്റ്റാർ എന്ന് പറയുന്ന OTT സംവിധാനം ഇന്ന് രാജ്യത്ത് നിലവിൽ വന്നപ്പോൾ അത് വലിയൊരു ഭീഷണിയായിട്ടാണ് നമ്മുടെ മുന്നിൽ നിൽക്കുന്നത്. അപ്പം ഇത് നമ്മളെ സംബന്ധിച്ച് ഭാവിയിൽ വലിയ വെല്ലുവിളി ഉയർത്തുന്ന ഒരു സംവിധാനം തന്നെയാണ്. പക്ഷെ എന്നിരുന്നാലും ഇതിനെയൊക്കെ അതിജീവിച്ചുകൊണ്ട് തന്നെ നമുക്ക് മുന്നോട്ട് പോകേണ്ടതായിട്ടുണ്ട്. അപ്പോൾ ഇതിൻ്റെ ഭാഗമായിക്കൊണ്ട് തന്നെയാണ് ഈ കൺവെൻഷനിൽ നമ്മൾ അവതരിപ്പിച്ച നമ്മുടെ OTT സംവിധാനം, OTT എന്ന് പറയുന്നത് 35ഓളം OTTകളുടെ ഒരു പ്ലാറ്റ്ഫോമാണ് നമ്മളുടെ OTT എന്ന് പറയുന്നത്. ಸಿಒಎ ಜಿಲ್ಲಾ ಅಧ್ಯಕ್ಷ ವಿವಿ ಮನೋಜ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಪಿ ನಾಯರ್ ಚಟುವಟಿಕಾ ವರದಿ, ಜಿಲ್ಲಾ ಕೋಶಾಧಿಕಾರಿ ವಿನೋದ್ ಪಿ ಆರ್ಥಿಕ ವರದಿ, ಸಿಸಿಎನ್ ಚೇರ್ಮನ್ ಪ್ರದೀಪ್ ಕುಮಾರ್ ಕೆ ಜಿಲ್ಲಾ ವ್ಯವಹಾರ ವರದಿ ಮಂಡಿಸಿದರು. ಕಾಸರಗೋಡು ವಲಯ ಕಾರ್ಯದರ್ಶಿ ಪಾರ್ಥ ಸಾರಥಿ, ನೀಲೇಶ್ವರ ವಲಯ ಕಾರ್ಯದರ್ಶಿ ಬಿಜುರಾಜ್ ಸಿಪಿ ನಿರ್ಣಯ ಮಂಡಿಸಿದರು. ಸುದೇಶ್ ವಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ಸಿಡ್ಕೋ ಅಧ್ಯಕ್ಷ ಕೆ ವಿಜಯಕೃಷ್ಣನ್, ಕೆಸಿಸಿಎಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನಿಲ್ ಮಂಗಲತ್, ಕೆಸಿಬಿಎಲ್ ನಿರ್ದೇಶಕ ಶುಕುರ್ ಕೋಳಿಕರ, ಕೆಸಿಸಿಎಲ್ ನಿರ್ದೇಶಕ ಲೋಹಿತಾಕ್ಷನ್, ಸಿಸಿಎನ್ ಎಂಡಿ ಟಿವಿ ಮೋಹನನ್, ಕಾಸರಗೋಡು ವಿಷನ್ ಕಾರ್ಯದರ್ಶಿ ಪಿಆರ್ ಜಯಚಂದ್ರನ್ ಉಪಸ್ಥಿತರಿದ್ದರು. ಕನ್ವೆನ್ಷನ್ನಲ್ಲಿ ಜಿಲ್ಲೆಯ 200 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಂಘಟಕಾ ಸಮಿತಿ ಚೇರ್ಮನ್ ಸತೀಶ್ ಕೆ ಪಾಕಂ ಸ್ವಾಗತಿಸಿ ಕಾಂಜಂಗಾಡ್ ವಲಯ ಕಾರ್ಯದರ್ಶಿ ಪಿ ಪ್ರಕಾಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಭಾರತೀಯ ಕ್ರಿಕೆಟ್ಗೆ ಅತ್ಯದ್ಭುತ ಕೊಡುಗೆಗಳನ್ನು ನೀಡಿದ ಸುನಿಲ್ ಗವಾಸ್ಕರ್ 21ರಂದು ಕಾಸರಗೋಡಿಗೆ ಆಗಮಿಸಲಿದ್ದಾರೆ. ಕಾಸರಗೋಡು ಮುನ್ಸಿಪಲ್ ಸ್ಟೇಡಿಯಂ ರಸ್ತೆಗೆ ಸುನಿಲ್ ಗವಾಸ್ಕರ್ ಎಂದು ಹೆಸರಿಟ್ಟಿದ್ದು, ರಸ್ತೆಯ ಉದ್ಘಾಟನೆ ನೆರವೇರಿಸಲು ಕಾಸರಗೋಡಿಗೆ ಬರುತ್ತಿರುವುದು. ಅದ್ದೂರಿಯ ಸ್ವಾಗತ ನೀಡಲು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರತೀಯ ಕ್ರಿಕೆಟ್ಗೆ ಅತ್ಯದ್ಭುತ ಕೊಡುಗೆಗಳನ್ನು ನೀಡಿದ ಸುನಿಲ್ ಗವಾಸ್ಕರ್ 21ರಂದು ಕಾಸರಗೋಡು ನಗರಸಭೆಯ ಆತಿಥ್ಯ ಸ್ವೀಕರಿಸಿ ಕಾಸರಗೋಡಿಗೆ ಆಗಮಿಸಲಿದ್ದಾರೆ. ಕಾಸರಗೋಡಿನ ಕ್ರಿಕೆಟ್ ಪ್ರೇಮಿಗಳು ಇಂಡಿಯನ್ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಅವರ ಬರುವಿಕೆಗೆ ಸಂತೋಷದಿಂದ ಕಾಯುತ್ತಿದ್ದಾರೆ. ಗವಾಸ್ಕರ್ ಅವರ ಆಗಮನವನ್ನು ಸದಾ ನೆನಪಿನಲ್ಲಿಡುವ ಉದ್ದೇಶದಿಂದ ಕಾಸರಗೋಡು ಮುನ್ಸಿಪಲ್ ಸ್ಟೇಡಿಯಂ ರಸ್ತೆಗೆ ಸುನಿಲ್ ಗವಾಸ್ಕರ್ ಎಂದು ಹೆಸರಿಡಲು ನಗರಸಭಾ ಕೌನ್ಸಿಲ್ ಸಭೆ ತೀರ್ಮಾನಿಸಿತ್ತು. 21ರಂದು ಈ ರಸ್ತೆಯ ನಾಮಕರಣ ಮಾಡಲು ಹಾಗೂ ಉದ್ಘಾಟನೆ ನೆರವೇರಿಸಲು ಕಾಸರಗೋಡಿಗೆ ಅವರು ಆಗಮಿಸುತ್ತಿರುವುದು. ಅದ್ದೂರಿಯ ಸ್ವಾಗತ ನೀಡಲು ಕಾಸರಗೋಡು ಸಿದ್ಧವಾಗಿದೆ ಎಂದು പദാധികാരിಗಳು ತಿಳಿಸಿದರು. സുനിൽ മനോഹർ ഗവാസ്കർ ക്രിക്കറ്റ് ഇതിഹാസമാണ്. ഒരു മുഖവരയുടെയും പരിചയപ്പെടുത്തലിൻ്റെ ആവശ്യമില്ല. അപ്പോൾ കാസർകോട്ടുകാരായ നമ്മെ സംബന്ധിച്ചിടത്തോളം ഏറ്റവും സന്തോഷവും അഭിമാനമുള്ള ഒരു കാര്യം, ആദ്യമായി ഗവാസ്കർ കാസർകോടിൻ്റെ മണ്ണിൽ കാലുകുത്തുകയാണ്. ഇത് ക്രിക്കറ്റ് പ്രേമികളെ മാത്രമല്ല, ഗവാസ്കർ എന്താണ് എന്ന് അറിയുന്ന എല്ലാ ആളുകളെയും സന്തോഷിപ്പിക്കുന്ന ഒരു കാര്യമാണ്. അപ്പോൾ കാസർഗോഡിൻ്റെ ചരിത്രത്തിൽ തന്നെ ഇപ്പോൾ ഒരിക്കലും മറക്കാൻ പറ്റാത്ത അവിസ്മരണീയമായ ഒരു ദിനമായി ഈ ഫെബ്രുവരി 21 വെള്ളിയാഴ്ച മാറുമെന്ന കാര്യത്തിൽ യാതൊരു സംശയമില്ല. അങ്ങനെയുള്ള ഒരു മഹാ വ്യക്തിത്വത്തെ ആദരിക്കുവാനും അദ്ദേഹത്തെ വരവേൽക്കാനുമുള്ള ഒരവസരമാണ് നമുക്ക് ലഭിച്ചിട്ടുള്ളത്.
ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎನ್ ನಿಲಿಕುಂದ್, ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಟಿಎ ಶಾಫಿ, ಕೆಎಂ ಅಬ್ದುಲ್ ರೆಹಮಾನ್, ಎಂ ಮಧುಸೂದನನ್, ಸಿಜು ಕಣ್ಣನ್, ಜಾಹಿರ್ ಆಸಿಫ್, ಕೆಎಂ ಹನೀಫ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾವಿನ ನಂತರ ಅಂಗಾಂಗ ದಾನ ಮಾಡುವ ಮೂಲಕ 6 ಜನರಿಗೆ ಹೊಸ ಬದುಕು ನೀಡಿ ಮಾದರಿಯಾಗಿದ್ದಾರೆ ಕಾಸರಗೋಡಿನ ಯುವ ಸೈನಿಕ. ಸೈನ್ಯದ ಹರಿಯಾಣ ಅಂಬಾಲ ಸ್ಟೇಷನ್ನ ಸಿಗ್ನಲ್ ಮ್ಯಾನ್ ಹಾಗೂ ಪೆರುಂಬಳ ನಿವಾಸಿಯಾದ ಕೆ ನಿತೀಶ್ ಆಗಿದ್ದಾರೆ. ಬುಧವಾರ ವಾಹನ ಅಪಘಾತದಲ್ಲಿ ಮೃತಪಟ್ಟಿರುವುದು. ಸ್ಕೂಟರ್ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆಯಲ್ಲಿದ್ದಾಗ ಮೆದುಳು ನಿಷ್ಕ್ರಿಯಗೊಂಡ ಪೆರುಂಬಳದ ಯುವ ಸೈನಿಕ ತನ್ನ ಅಂಗಾಂಗಗಳನ್ನು ದಾನ ಮಾಡಿ ದೇಶದ 6 ಜನರಿಗೆ ಹೊಸ ಜೀವನ ನೀಡಿ ಮಾದರಿಯಾಗಿದ್ದಾರೆ. ಮಿಲಿಟರಿಯ ಹರಿಯಾಣ ಅಂಬಾಲ ಸ್ಟೇಷನ್ನ ಸಿಗ್ನಲ್ ಮ್ಯಾನ್ ಹಾಗೂ ಪೆರುಂಬಳ ನಿವಾಸಿ ಕೆ ನಿತೀಶ್ ಆಗಿದ್ದಾರೆ. ಬುಧವಾರ ನಿಧನರಾಗಿರುವುದು. ಶನಿವಾರ ಮಧ್ಯರಾತ್ರಿ ಮನೆಗೆ ಹಿಂತಿರುಗುತ್ತಿರುವಾಗ ಚಟ್ಟಂಚಾಲ್ ಟೌನ್ನಲ್ಲಿ ಅಂಡರ್ ಪಾಸ್ ಸಮೀಪದ ಹಂಪ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರ್ ಮಗುಚಿ ಬಿದ್ದು ನಿತೀಶ್ ಅವರ ತಲೆಗೆ ಗಂಭೀರ ಗಾಯವಾಗಿತ್ತು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ನ ಸಹಾಯದಿಂದ ಕಳೆದ ನಿತೀಶ್ ಅವರನ್ನು ಮರುದಿನ ಮಿಲಿಟರಿ ಅಧಿಕಾರಿಗಳು ಆಗಮಿಸಿ ಬೆಂಗಳೂರಿನ ಏರ್ಫೋರ್ಸ್ ಕಮಾಂಡ್ ಆಸ್ಪತ್ರೆಗೆ ಸ್ಥಳಾಂತರಿಸಿದರು. ಮೆದುಳು ನಿಷ್ಕ್ರಿಯಗೊಂಡಿದೆ. ಅಧಿಕಾರಿಗಳು ತಿಳಿಸಿದ ನಂತರ ಮಿಲಿಟರಿ ಉದ್ಯೋಗಿಗಳು ನಿತೀಶ್ ಕುಟುಂಬದೊಂದಿಗೆ ಅಂಗಾಂಗ ದಾನದ ಕುರಿತು ಮಾತನಾಡಿದರು. ಬೆಂಗಳೂರಿನ ಏರ್ಫೋರ್ಸ್ ಕಮಾಂಡ್ ಆಸ್ಪತ್ರೆಗೆ ಆಗಮಿಸಿದ ಕುಟುಂಬಸ್ಥರು ಬುಧವಾರ ಬೆಳಗ್ಗೆ ಒಪ್ಪಿಗೆ ನೀಡಿದ ನಂತರ ಅಂಗಾಂಗ ದಾನಕ್ಕಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಕ್ರಮಗಳು ಪೂರ್ತಿಗೊಂಡ ನಂತರ ಬುಧವಾರ ರಾತ್ರಿ ಮೃತದೇಹವನ್ನು ಬಂಧುಗಳಿಗೆ ಬಿಟ್ಟುಕೊಡಲಾಯಿತು. ಗುರುವಾರ ಪೆರುಂಬಳ ಯೂತ್ ಕ್ಲಬ್ನಲ್ಲಿ ಮೃತದೇಹವನ್ನು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಡಲಾಯಿತು. ನಂತರ ಸೇನಾ ಗೌರವದೊಂದಿಗೆ ವಿಧಿವಿಧಾನಗಳನ್ನು ನಡೆಸಲಾಯಿತು. ನಿತೀಶ್ ಅವರಿಗೆ 2 ವರ್ಷದ ಹಿಂದೆ ಅಂಬಾಲಕ್ಕೆ ವರ್ಗಾವಣೆ ಲಭಿಸಿರುವುದು. 2 ವಾರದ ಹಿಂದೆ ರಜೆಯಲ್ಲಿ ಊರಿಗೆ ಆಗಮಿಸಿದ್ದರು. ದಿವಂಗತ ಎಂಪಿ ರಾಜನ್ ಕಾರಿಂಗೌನ್ ಪಾರ್ವತಿ ಎಂಬವರ ಪುತ್ರ. ಪತ್ನಿ ಎಂ ಆದಿರಾ ಹಾಗೂ ಸಹೋದರ ನಿಶಾಂತ್, ಸಹೋದರಿ ನಿಶಾ ಎಂಬಿವರನ್ನು ಅಗಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಗಲ್ಪಾಡಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದ ಮುಖಮಂಟಪ ನಿರ್ಮಾಣ ನಿಧಿ ಸಂಗ್ರಹಣೆಗೆ ಚಾಲನೆ ಕಾರ್ಯಕ್ರಮ ಜರುಗಿತು. ಶ್ರೀರಾಮಚಂದ್ರಾಪುರ ಮಠದ ಪೀಠಾಧಿಪತಿಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು 50,000 ರೂಪಾಯಿಗಳ ಜೊತೆಗೆ ಸ್ವರ್ಣ ಮಂತ್ರಾಕ್ಷತೆಯನ್ನಿತ್ತು ನಿಧಿ ಸಂಗ್ರಹಣೆಗೆ ಚಾಲನೆ ನೀಡಿದರು. ಅಗಲ್ಪಾಡಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದ ಮುಖಮಂಟಪ ನಿರ್ಮಾಣ ನಿಧಿ ಸಂಗ್ರಹಣೆಗೆ ಚಾಲನೆ ಕಾರ್ಯಕ್ರಮ ಜರುಗಿತು. ಶ್ರೀರಾಮಚಂದ್ರಾಪುರ ಮಠದ ಪೀಠಾಧಿಪತಿಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಮಠದ ಪರವಾಗಿ 50,000 ರೂಪಾಯಿಗಳ ಜೊತೆಗೆ ಸ್ವರ್ಣ ಮಂತ್ರಾಕ್ಷತೆಯನ್ನಿತ್ತು ನಿಧಿ ಸಂಗ್ರಹಣೆಗೆ ಚಾಲನೆ ನೀಡಿದರು. ಮಂದಿರದ ಗೌರವ ಸಲಹಾ ಸಮಿತಿ ಅಧ್ಯಕ್ಷ ಮಧುಸೂದನ ಆಯರ್ ಅಧ್ಯಕ್ಷತೆ ವಹಿಸಿದ್ದರು. ಭಜನಾ ಮಂದಿರದ ಅಧ್ಯಕ್ಷ ಬಾಬು ಮಾಸ್ಟರ್ ಅಗಲ್ಪಾಡಿ, ಡಾಕ್ಟರ್ ವೇಣುಗೋಪಾಲ್ ಕಳೆಯತೋಡಿ, ನಾರಾಯಣ ಮಣಿಯಾಣಿ ಕಾಟುಕುಕೆ, ಸಿ ಸಂಜೀವ ಶೆಟ್ಟಿ ಮೊಟ್ಟಕುಂಜ, ಈಶ್ವರಿ ಭಟ್ ಬೇರ್ಕಡವು, ಡಾಕ್ಟರ್ ಕೃಷ್ಣಮೂರ್ತಿ ಬದಿಯಡ್ಕ, ಪ್ರೊಫೆಸರ್ ಶ್ರೀನಾಥ್, ಸುಧಾಮಾ ಪದ್ಮಾರ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಲಾವಣ್ಯ ಗಿರೀಶ್, ಶರಣ್ಯ, ರಮ್ಯಾ, ದೀಪಕ್ ಪ್ರಾರ್ಥನೆ ಹಾಡಿದರು. ರಮೇಶ್ ಕೃಷ್ಣ ಪದ್ಮಾರ್ ಸ್ವಾಗತಿಸಿ ರಾಜೇಶ್ ಮಾಸ್ಟರ್ ಅಗಲ್ಪಾಡಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊಡಗು ಜಿಲ್ಲೆಯಲ್ಲಿ ನಡೆಯುವ ಎರುಮಾಡ್ ಉರೂಸ್ಗೆ 21ರಂದು ಚಾಲನೆ ದೊರೆಯಲಿದೆ. ಉರೂಸ್ನ ಭಾಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ತಾಜುಲ್ ಇಸ್ಲಾಂ ಜಮಾತ್ ಸಮಿತಿಯ ನೇತೃತ್ವದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಡೆಯುವ ಎರುಮಾಡ್ ಉರುಸ್ಗೆ ಸಿದ್ಧತೆಗಳು ಪೂರ್ಣಗೊಂಡಿದೆ. ಫೆಬ್ರವರಿ 21ರಂದು ಜುಮಾ ನಿಸ್ಕಾರದ ನಂತರ ಚಾಲನೆ ದೊರೆಯಲಿದೆ. ಉರುಸ್ನ ಭಾಗವಾಗಿ ಸಾಂಸ್ಕೃತಿಕ ಸಮ್ಮೇಳನ, ದಫ್ಮುಟ್, ಸಾಮೂಹಿಕ ವಿವಾಹ, ಸಾಮೂಹಿಕ ಪ್ರಾರ್ಥನೆ, ಅನ್ನದಾನ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾಜುಲ್ ಇಸ್ಲಾಂ ಜಮಾತ್ ಸಮಿತಿ ಅಧ್ಯಕ್ಷ ಅಬುಬಕರ್ ಸಕಾಫಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಜೆಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. 24-ാം തീയതി തിങ്കളാഴ്ച ഉച്ചക്ക് 12 മണിക്ക് സാംസ്കാരിക സമ്മേളനം നടക്കുകയാണ്. ഉറൂസിൻ്റെ തുടക്കം 21 വെള്ളിയാഴ്ച സയ്യിദുൽ ഉലമ സയ്യിദ് ജിഫ്രി മുത്തുക്കോയ തങ്ങളാണ് ഉദ്ഘാടനം ചെയ്യുന്നത്. ഓരോ ദിവസങ്ങളിലായി ധാരാളം ആളുകൾ പ്രഭാഷണത്തിന് വിവിധ പണ്ഡിതന്മാരുണ്ട്. സാംസ്കാരിക സമ്മേളനം മുഖ്യാതിഥിയായി വരുന്നത് കർണാടക നിയമസഭാ സ്പീക്കർ യു ടി ഖാദർ സാഹിബ്, അതുപോലെ വഖഫ് മന്ത്രി ജമീർ അഹമ്മദ് സാഹിബ്, മറ്റൊരുപാട് നേരത്തെ പറഞ്ഞ എസ് എ പൊന്നണ്ണ MLA, അതുപോലെ ഡോക്ടർ മന്ദർഗൗഡ MLA തുടങ്ങിയവർ സംബന്ധിക്കുന്നുണ്ട്. അതുപോലെ തന്നെ ഡോക്ടർ അബ്ദുൽ ഹക്കീം അസ്ഹരി കാന്തപുരം മുഖ്യ പ്രഭാഷണം നടത്തുമ്പോൾ ಸುದ್ದಿಗೋಷ್ಠಿಯಲ್ಲಿ ಅಶ್ರಫ್ ಜೌಹಾರಿ ಎರುಮಾಡ್, ಅಬ್ದು ನಾಸರ್ ಹಾಜಿ ಮಳಿಹಿಲ್, ಅಬ್ದುಲ್ ರಜಾಕ್ ಆಲಂಪಾಡಿ, ಮೊಹಮ್ಮದ್ ಆಜಾದ್ ಎಂಬುವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಗ್ರ ಶಿಕ್ಷಾ ಕೇರಳ ಚೆರುವತ್ತೂರು BRC ವೈವಿಧ್ಯತೆಯ ಯೋಜನೆಯ ಭಾಗವಾಗಿ ಕೈಯೂರು ಜಿಲ್ಲಾ ಪಂಚಾಯತ್ನ ಸಹಯೋಗದೊಂದಿಗೆ ಪೂರಕಳಿ ರಂಗ ಪ್ರವೇಶವನ್ನು ಆಯೋಜಿಸಿತು. ಜಿಲ್ಲಾ ಪಂಚಾಯತ್ ಸದಸ್ಯ CJ ಸಜಿತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಗ್ರ ಶಿಕ್ಷಾ ಕೇರಳ ಚೆರುವತ್ತೂರು BRC ವೈವಿಧ್ಯತೆ ಯೋಜನೆಯ ಭಾಗವಾಗಿ ಕೈಯೂರು ಜಿಲ್ಲಾ ಪಂಚಾಯತ್ನ ಸಹಯೋಗದೊಂದಿಗೆ ಪೂರಕಳಿ ರಂಗ ಪ್ರವೇಶವನ್ನು ಆಯೋಜಿಸಿತು. ಕೈಯೂರು ಗವರ್ಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸದಸ್ಯ CJ ಸಜಿತ್ ಉದ್ಘಾಟಿಸಿದರು. വ്യത്യസ്ത മേഖലകളെ കേന്ദ്രീകരിച്ചുകൊണ്ടാണ് വൈവിധ്യ എന്ന പദ്ധതി ഏറ്റെടുത്തിരിക്കുന്നത്. അതിന്റെ ഭാഗമായി ഇവിടെ നമ്മൾ ഇപ്പോൾ പൂരക്കളിയുടെ അരങ്ങേറ്റമാണ് നടക്കാൻ വേണ്ടി പോകുന്നത്. കുട്ടികളുടെ കലാപരിപാടികളുടെ കലാപരമായ ചോദനകളെ പ്രോത്സാഹിപ്പിക്കാൻ ആവശ്യമായ പ്രവർത്തനങ്ങൾ അതിന്റെ ഭാഗമാണ്. അതോടൊപ്പം നമ്മുടെ വിദ്യാഭ്യാസ രംഗത്ത് ബോധവൽക്കരണം ആവശ്യമുള്ള പാർശ്വവൽക്കരിക്കപ്പെട്ട സമൂഹത്തിലെ ആളുകളെ മുഴുവൻ മുഖ്യധാരയിലേക്ക് കൊണ്ടുവരാൻ ആവശ്യമായ പ്രവർത്തനങ്ങൾ ഇതിന്റെ ഭാഗമാണ്. ವಾರ್ಡ್ ಸದಸ್ಯ ಎಂ ಪ್ರಶಾಂತ್ ಅಧ್ಯಕ್ಷತೆ ವಹಿಸಿದ್ದರು. ವಿದ್ಯಾಕಿರಣ ಜಿಲ್ಲಾ ಸಂಯೋಜಕ ಎಂ ಸುನಿಲ್ ಕುಮಾರ್, ಪೂರಕಳಿ ತರಬೇತುದಾರ ಪ್ರಮೋದ್ ಅಪ್ಯಾಲಿನ್ ಉಡುಗೊರೆ ಸಮರ್ಪಣೆ ನಡೆಸಿದ್ದರು. ಜಿಲ್ಲಾ ಕಾರ್ಯಕ್ರಮಾಧಿಕಾರಿ KP ರಂಜಿತ್ ಯೋಜನೆಯನ್ನು ವಿವರಿಸಿದರು. ಬ್ಲಾಕ್ ಯೋಜನಾ ಸಂಯೋಜಕರಾದ VV ಸುಬ್ರಹ್ಮಣ್ಯನ್ ಮಾಸ್ಟರ್, ಸುಧಾ PP, ಪ್ರಮೋದ್ ಮೆನಿಮೋಳಿಯಂ, ಜಯಶ್ರೀ U, ಅಶೋಕನ್ M, ರಮೇಶ್ K, ಲೇಖಾ, ಸಾವಿತ್ರಿ C ಮಾತನಾಡಿದರು. ಮಕ್ಕಳು ಪ್ರದರ್ಶಿಸಿದ ಪುರಕಳಿ ಸಮಗ್ರ ಶಿಕ್ಷಾ ಕೇರಳ ಕಾಸರಗೋಡು ಫೆಬ್ರವರಿ 22ರಂದು GLPS ಪೇರೋಲ್ನಲ್ಲಿ ಆಯೋಜಿಸುವ ಜಿಲ್ಲಾ ಮಟ್ಟದ ವೈವಿಧ್ಯಮಯ ಉತ್ಸವದಲ್ಲಿ ಪ್ರದರ್ಶಿಸಲಾಗುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ರವೀಶ್ ಚಂದ್ರಿ ಕುಂಟಾರು ಅವರ ನೇತೃತ್ವದಲ್ಲಿ ಸಂಪನ್ನಗೊಂಡಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಗ್ರಾಮೀಣ ಪ್ರದೇಶವಾದ ಪಡ್ರಿ ಗ್ರಾಮದ ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಕುಂಟಾರು ರವೀಶತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ದೇವರ ಸಹಸ್ರ ಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ ಸಹಸ್ರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ಪೂರ್ವಾಹ್ನ 108 ತೆಂಗಿನಕಾಯಿ ಗಣಪತಿ ಹೋಮ, ಪ್ರತಿಷ್ಠಾಪಾಣಿ, ಶ್ರೀ ದೇವರ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ, ಪ್ರತಿಷ್ಠಾ ಬಲಿ, ಮಹಾಪೂಜೆ, ಮಹಾಮಂತ್ರಾಕ್ಷತೆ, ಪ್ರಸಾದ ವಿತರಣೆ ನಡೆಯಿತು. ಪ್ರಾತಃ ಕಾಲ 108 ಕಾಯಿ ಮಹಾಗಣಪತಿ ಹೋಮ ನಡೆಯಿತು. ಊರ ಪರವೂರ ಸಹಸ್ರಾರು ಮಂದಿ ಭಗವದ್ ಭಕ್ತರು ಪಾಲ್ಗೊಂಡಿದ್ದರು. ಅಪರಾಹ್ನ ಶ್ರೀ ರಾಮಚಂದ್ರಾಪುರ ಮಠದ ಪೀಠಾಧಿಪತಿಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಆಗಮನ, ಪೂರ್ಣಕುಂಭ ಸ್ವಾಗತ, ವೈಭವದ ಶೋಭಯಾತ್ರೆ ನಡೆಯಿತು. ಪೂರ್ವಾಹ್ನ ಸಪ್ತಸ್ವರ ಸಂಗೀತ ಶಾಲೆ ಪುತ್ತೂರು ಸಾಮೂಹಿಕ ರುದ್ರ ಪಾರಾಯಣ ಸೇವೆ, ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ಬದಿಯಡ್ಕ ಇದರ ವಿದ್ಯಾರ್ಥಿಗಳಿಂದ ಶಾಸ್ತ್ರೀಯ ಸಂಗೀತ ಹಾಗೂ ಯಕ್ಷಗಾನ ಬಯಲಾಟ ಪ್ರದರ್ಶನಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬದಿಯಡ್ಕ ವಲಯದ ಭಾರತೀಯ ವಿದ್ಯಾಪೀಠದ ಅನ್ನಛತ್ರ ನಿರ್ಮಾಣಕ್ಕೆ ಧರ್ಮಸ್ಥಳದಿಂದ 2 ಲಕ್ಷ ರೂಪಾಯಿ ಮಂಜೂರಾಗಿದೆ. ಇದರ ಡಿಡಿಯನ್ನು ಶಾಲಾ ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಾದಿಯಡ್ಕ ವಲಯದ ಭಾರತೀಯ ವಿದ್ಯಾಪೀಠದ ಅನ್ನಛತ್ರ ನಿರ್ಮಾಣಕ್ಕೆ ಧರ್ಮಸ್ಥಳದಿಂದ 2 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಇದರ ಡಿಡಿಯನ್ನು ಶಾಲಾ ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸಲಾಯಿತು. നല്ലൊരു തുക അനുകൂലിച്ചുകൊണ്ട് അതിലൂടെ ഈ കെട്ടിട നിർമ്മാണം എത്രയും പെട്ടെന്ന് നടത്താൻ വേണ്ടിയിട്ടുള്ള സഹകരണം ധർമ്മസ്ഥലത്തിൽ നിന്ന് ലഭിച്ചു. അതുപോലെ തന്നെ ധർമ്മസ്ഥല ഗ്രാമാഭിവൃദ്ധി യോജന ഇതിലൂടെ ഈ നാടിൻ്റെ ഒട്ടനവധി അമ്പലങ്ങളും മന്ദിരങ്ങളും അതുപോലെ ഇപ്പോൾ ഈ വിദ്യാമന്ദിരത്തിനു കൂടി അനുകൂലമായ നിലപാടെടുക്കുന്ന സാഹചര്യമാണ് ഇപ്പോൾ നമ്മൾ കാണാൻ സാധിക്കുന്നത്. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕು ಅಧ್ಯಕ್ಷ ಅಖಿಲೇಶ್ ನಗುಮುಗಂ, ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಮುಕೇಶ್, ವಲಯ ಮೇಲ್ವಿಚಾರಕ ಗೋಪಾಲಕೃಷ್ಣ, ಜನಜಾಗೃತಿ ವೇದಿಕೆ ಸದಸ್ಯರುಗಳಾದ ಹರೀಶ್ ಗೋಸಾಡ, ಜಯರಾಮ ಪಾಟಾಳಿ ಪಡುಮಲೆ, ಒಕ್ಕೂಟದ ಅಧ್ಯಕ್ಷ ತಾರನಾಥ ರೈ, ಶಾಲಾ ಮ್ಯಾನೇಜರ್ ಜಯಪ್ರಕಾಶ್ ಪಜಿಲಾ, ಮುಖ್ಯೋಪಾಧ್ಯಾಯ ಸತ್ಯನಾರಾಯಣ ಶರ್ಮಾ, ಈಶ್ವರ ಭಟ್ ಹಳೆಮನೆ, ಡಾಕ್ಟರ್ ಬೇಸಿ ಗೋಪಾಲಕೃಷ್ಣ ಭಟ್, ನವನೀತಾ ಪ್ರಿಯಾ ಕಿನ್ನಿಂಗಾರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿವೈಎಫ್ಐ ಮುಖಂಡನನ್ನು ಇರಿದು ಕೊಲೆಗೈಯಲು ಯತ್ನಿಸಿದ ಪ್ರಕರಣ, ಆರೋಪಿಯ ಬಂಧನ. ಮದುವೆ ಮನೆಯಿಂದ ಕದ್ದ ಬೈಕ್ನೊಂದಿಗೆ ಹೆಲ್ಮೆಟ್ ಧರಿಸದೆ ಪ್ರಯಾಣ, ಸಿಸಿಟಿವಿ ದೃಶ್ಯಗಳ ಸಹಾಯದೊಂದಿಗೆ ಕಳ್ಳನನ್ನು ಹಿಡಿದ ಪೊಲೀಸರು. ಡಿಜಿಟಲ್ ಸರ್ವೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿರುವುದಕ್ಕಾಗಿ ರಾಜ್ಯದ ಅತ್ಯುತ್ತಮ ಜಿಲ್ಲಾಧಿಕಾರಿ ಪುರಸ್ಕಾರ, ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಅವರಿಗೆ. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ 14ನೇ ಕಾಸರಗೋಡು ಜಿಲ್ಲಾ ಕನ್ವೆನ್ಷನ್ ಅದ್ದೂರಿಯಾಗಿ ನಡೆಯಿತು ಕಾಂಜಂಗಾಡ್ ರಾಜ್ ರೆಸಿಡೆನ್ಸಿಯಲ್ಲಿ. ಭಾರತೀಯ ಕ್ರಿಕೆಟ್ಗೆ ಅತ್ಯದ್ಭುತ ಕೊಡುಗೆಗಳನ್ನು ನೀಡಿದ ಸುನಿಲ್ ಗವಾಸ್ಕರ್ 21ರಂದು ಕಾಸರಗೋಡಿಗೆ ಅದ್ದೂರಿಯ ಸ್ವಾಗತ ನೀಡಲು ಸಿದ್ಧತೆಗಳು ಪೂರ್ಣ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.